ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತೆ ಇವತ್ತು ಕೊಡ್ತಾ ಇರುವ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ವಿವಿಧ ಸಾಹಿತ್ಯ ಪ್ರಕಾರದ ಕವಿಗಳು ಅಂದರೆ ಕವಿಗಳು, ಅವರ ಕೃತಿಗಳು, ಅವರ ನಾಟಕಗಳು, ಕಾದಂಬರಿ ಅವುಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಆಗಿದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಹೊಸ ಹೊಸ ವಿಡಿಯೋಗಳು ನಿಮಗೆ ತಲುಪ್ತಾ ಇರುತ್ತೆ. ಹಾಗೆ ನಿಮಗೆ ಯಾವ ವಿಷಯದ ಮೇಲೆ ಬೇಕಾದರೂ ವಿಡಿಯೋಗಳು ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದಾಗಿದೆ. ಹಾಗಾದರೆ ಪ್ರಾರಂಭಿಸೋಣ. ಪ್ರಮುಖ ಚಂಪು ಕವಿಗಳು 10 ಮತ್ತು 11ನೇ ಶತಮಾನಕ್ಕೆ ಸಂಬಂಧಿಸಿದ ಪ್ರಮುಖ ಚಂಪು ಕವಿಗಳೆಂದರೆ ಪಂಪ, ರನ್ನ, ನಯಸೇನ, ಹರಿಹರ, ಜನ್ನ, ಅಂಡಯ್ಯ, ತಿರುಮಲಾರ್ಯ ಹಾಗೂ ಷಡಕ್ಷರಿ. ಹಾಗೆ ಷಟ್ಪದಿ ಕವಿಗಳೆಂದರೆ ಷಟ್ಪದಿ ಕವಿಗಳು ರಾಘವಾಂಕ, ಕುಮುದೆಂದು, ಚಾಮರಸ, ರಾಘವಾಂಕ, ಕುಮುದೆಂದು, ಚಾಮರಸ, ಕುಮಾರವ್ಯಾಸ, ತೊರವೆ ನರಹರಿ, ಲಕ್ಷ್ಮೀಶ, ವಿರೂಪಾಕ್ಷ ಪಂಡಿತ. ಹಾಗೆ ಸಾಂಗತ್ಯ ಕವಿಗಳು ಅಂದರೆ ಹಾಡುವ ಕಾವ್ಯದ ಕವಿಗಳೆಂದರೆ ದೇವರಾಜ, ನಂಜುಂಡ ಕವಿ, ಶಿಶುಮಾಯಾಣ ಹಾಗೂ ಹೊನ್ನಮ್ಮ. ಹಾಗೆ ಗದ್ಯ ಕವಿಗಳೆಂದರೆ ಶಿವಕೋಟ್ಯಾಚಾರ್ಯ, ಚಾವುಂಡರಾಯ, ಕೆಂಪು ನಾರಾಯಣ ಹಾಗೂ ಮುದ್ದಣ್ಣ. ಮತ್ತು ರಗಳೆಯ ಕವಿಗಳು ಹರಿಹರ ಮತ್ತು ರಾಘವಾಂಕ. ಹಾಗೆ ನವೋದಯ ಕವಿಗಳೆಂದರೆ ಕುವೆಂಪು, ಶಿವರಾಮ್ ಕಾರಂತರು, ದ.ರಾ ಬೇಂದ್ರೆ, ವಿ ಸೀತಾರಾಮ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಪ್ರಗತಿಶೀಲ ಕವಿಗಳು ಅಥವಾ ಲೇಖಕರು ತರಾಸು, ಪ್ರೇಮ್ಚಂದ್, ನಿರಂಜನ್, ಆಚಾರ್ಯ ನರೇಂದ್ರ ದೇವ, ಬಸವರಾಜ್ ಕಟ್ಟಿಮನಿ, ಕೆ.ಎ. ಅಬ್ಬಾಸ್, ಚದುರಂಗ, ಕಾಕಾ ಕಾಲೇಕರ್, ಉಮಾಶಂಕರ್ ಜೋಶಿ ಹಾಗೂ ಅನಕರು. ಮತ್ತು ಬಾಲರಾಜ್ ಸಹಾನಿ ಇತ್ಯಾದಿ ಪ್ರಗತಿಶೀಲ ಕವಿಗಳಾಗಿದ್ದಾರೆ. ಹಾಗೆ ನವ್ಯ ಕವಿಗಳೆಂದರೆ ಯು.ಆರ್. ಅನಂತಮೂರ್ತಿ, ಲಂಕೇಶ್, ಯಶವಂತ್ ಚಿತ್ತಾಲರು, ಶಾಂತಿನಾಥ್ ದೇಸಾಯಿ, ತೇಜಸ್ವಿ, ಸದಾಶಿವ್, ರಾಘವೇಂದ್ರ ಕಾಸನೀಸ, ರಾಮಚಂದ್ರ ಶರ್ಮಾ, ಚಂದ್ರಶೇಖರ್ ಕಂಬಾರ್, ಪಾಟೀಲ್. ಸೊ ಚಂದ್ರಶೇಖರ್ ಕಂಬಾರ್ ಹಾಗೂ ಪಾಟೀಲರು ಇವರೆಲ್ಲ ನವ್ಯ ಕವಿಗಳಾಗಿದ್ದಾರೆ. ಹಾಗೆ ದಲಿತ ಬಂಡಾಯ ಕವಿಗಳೆಂದರೆ ಸಿದ್ದಲಿಂಗಯ್ಯ, ಸಾರಾ ಅಬುಬಕರ್, ಬೋಳುವಾರ ಮಹಮ್ಮದ್ ಕುಮ್ಇ, ಬಾನು ಮುಫ್ತಾಕರ್. ಹಾಗೆ ಈಗ ಪ್ರಾಚೀನ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳ ಕುರಿತಾಗಿ ಮಾಹಿತಿ ನೋಡೋಣ. ಸೊ ಅಲ್ಲಮ ಪ್ರಭು ಇವರ ಅಂಕಿತ ಗುಹೇಶ್ವರ, ಅಕ್ಕ ಮಹಾದೇವಿ ಅವರ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ, ಆಯ್ದಕ್ಕಿ ಮಾರಯ್ಯ ಅವರ ವಚನಗಳ ಅಂಕಿತ ಅಮರೇಶ್ವರ ಲಿಂಗ, ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳ ಅಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ, ಚನ್ನಬಸವಣ್ಣ ಅವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ, ಡೋಹಾರ ಕಕ್ಕಯ್ಯ ಅವರ ಅಂಕಿತ ನಾಮ ಕಾಮಹರ ಪ್ರಿಯ ರಾಮನಾಥ, ಜೇಡರ ದಾಸಿಮಯ್ಯ ಅವರ ವಚನಗಳ ಅಂಕಿತ ನಾಮ ರಾಮನಾಥ, ಮಡಿವಾಳ ಮಾಚಯ್ಯ ಅವರ ಕಲಿದೇವ, ಮುಕ್ತಾಯಕ್ಕ ಅವರ ಅಜಗಣ್ಣ, ಸಿದ್ದರಾಮ ಅವರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಸಕಲೇಶ ಮಾದರಸ ಅವರ ಸಕಲೇಶ್ವರ ದೇವ ಅಂಕಿತ ನಾಮವಾಗಿದೆ. ಹಾಗೆ ಗೋಗವ್ವೆ ಅವರ ನಾಸ್ತಿನಾಥ, ಅಮುಗೆ ರಾಯಮ್ಮ ಅವರ ಅಮುಗೇಶ್ವರ ಅಂಕಿತನಾಮ ಆಗಿದೆ. ಹಾಗೆ ಕನ್ನಡದ ಕೆಲವು ಬಿರುದಾಂಕಿತರು ಅವರುಗಳ ಕುರಿತಾಗಿ ನೋಡೋಣ. ಸೊ ದಾನ ಚಿಂತಾಮಣಿ ಅಂತ ಅತ್ತಿಮಬ್ಬೆ ಅವರನ್ನು ಕರೆಯಲಾಗತ್ತೆ. ಕನ್ನಡ ಕುಲಪುರೋಹಿತ ಅವರ ಯಾರಂದರೆ ಆಲೂರು ವೆಂಕಟರಾಯರು, ಕನ್ನಡದ ಶೇಕ್ಸ್ಪಿಯರ್ ಕೆಂಗಲ್ ಹನುಮಂತರಾಯರು, ಕನ್ನಡದ ಕೋಗಿಲೆ ಪಿ ಕಳಿಂಗರಾವ್, ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು, ಕಾದಂಬರಿ ಸಾರ್ವಭೌಮ ಅಂತ ಅನಕರು ಅವರನ್ನು ಕರೆಯಲಾಗತ್ತೆ. ಕರ್ನಾಟಕದ ಪ್ರಹಸನ ಪಿತಾಮಹ ಅಂತ ಟಿ.ಪಿ. ಕೈಲಾಸಂ ಅವರನ್ನು ಕರೆಯಲಾಗತ್ತೆ. ಕನ್ನಡದ ಸಿಂಹ ಗಂಗಾಧರ್ ರಾವ್ ದೇಶಪಾಂಡೆ. ಹಾಗೆ ನಾಟಕ ರತ್ನ ಅಂತ ಗುಬ್ಬಿ ವೀರಣ್ಣ ಅವರನ್ನು ಕರೆಯಲಾಗತ್ತೆ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ,
ಅಭಿನವ ಪಂಪ ನಾಗಚಂದ್ರ, ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರು, ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ, ಸಣ್ಣ ಕತೆಗಳ ಜನಕ ಅಂತ ಮಾಸ್ತಿಯವರನ್ನ ಕರೆಯಲಾಗುತ್ತೆ. ಕರ್ನಾಟಕ ಕಬೀರ ಅಂತ ಶಿಶುನಾಳ ಶರೀಫರನ್ನ, ಕಡಲತೀರ ಭಾರ್ಗವ ಅಂತ ಶಿವರಾಮ್ ಕಾರಂತ್ ಅವರನ್ನು, ತ್ರಿಪದಿ ಚಕ್ರವರ್ತಿ ಅಂತ ಸರ್ವಜ್ಞ ಅವರನ್ನು, ಕನ್ನಡದ ಕಾಳಿದಾಸ ಅಂತ ಪರಮೇಶ್ವರ್ ಭಟ್ ಅವರನ್ನು, ಹಾಗೆ ಬಸವಪ್ಪ ಶಾಸ್ತ್ರಿಯವರಿಗೆ ಅಭಿನವ ಕಾಳಿದಾಸ ಅಂತ ಕರೆಯಲಾಗುತ್ತೆ. ಕನ್ನಡದ ಕವಿಗಳು ಹಾಗೂ ಅವರ ಕಾವ್ಯನಾಮಗಳ ಕುರಿತಾಗಿ ನೋಡ್ತಾ ಹೋಗೋಣ. ಅಜ್ಜಂಪುರ ಸೀತಾರಾಮ್ ಅವರನ್ನು ಆನಂದ, ಇದು ಅವರ ಕಾವ್ಯನಾಮ. ಅರಕಲಗೂಡು ನರಸಿಂಹ ಕೃಷ್ಣರಾವ್ ಅನಕೃ ಇವರ ಕಾವ್ಯನಾಮ. ಸೊ ಅರಕಲಗೂಡುನಿಂದ ಅ, ನರಸಿಂಹದಿಂದ ನ, ಕೃಷ್ಣರಾವದಿಂದ ಕೃ, ಸೊ ಅನಕೃ, ಇದು ಅವರ ಕಾವ್ಯನಾಮ. ಆದ್ಯರಂಗಾಚಾರ್ಯ ಅವರ ಕಾವ್ಯನಾಮ ಶ್ರೀರಂಗ. ಚಂದ್ರಶೇಖರ್ ಪಾಟೀಲರ ಕಾವ್ಯನಾಮ ಚಂಪಾ. ಸೊ ಚಂದ್ರಶೇಖರದಿಂದ ಚಂ, ಪಾಟೀಲರಿಂದ ಪ. ಜಾನಕಿ ಎಸ್ ಮೂರ್ತಿ ಅವರ ಕಾವ್ಯನಾಮ ವೈದೇಹಿ. ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅವರ ಕಾವ್ಯನಾಮ ತರಾಸು. ತಿರುಮಲ ರಾಜಮ್ಮ ಅವರ ಕಾವ್ಯನಾಮ ಭಾರತಿ. ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠ ಇವರ ಕಾವ್ಯನಾಮ ತೀನಂಶ್ರೀ. ಸೊ ತೀನಂಶ್ರೀ. ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾ ತನಯದತ್ತ. ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅವರ ಕಾವ್ಯನಾಮ ಡಿವಿಜಿ. ನಂದಳಿಕೆ ಲಕ್ಷ್ಮೀನಾರಾಯಣ್ ಅವರ ಕಾವ್ಯನಾಮ ಮುದ್ದಣ್ಣ. ಪಾಟೀಲ್ ಪುಟ್ಟಪ್ಪ ಅವರ ಕಾವ್ಯನಾಮ ಪಾಪು. ಹಾಗೆ ಪದ್ಮಾ ಆರ್ ರಾವ್ ಅವರ ಕಾವ್ಯನಾಮ ನಿರುಪಮ. ಬೆಟಕೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ ಆನಂದಕವಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ. ಶ್ರೀ ಮುಗಳಿ ಅವರ ಕಾವ್ಯನಾಮ ರಸಿಕರಂಗ. ಸುಬ್ರಹ್ಮಣ್ಯ ರಾಜ ಅರಸ ಇವರ ಕಾವ್ಯನಾಮ ಚದುರಂಗ. ಎಚ್.ಎಸ್. ಅನಸೂಯ ಅವರ ಕಾವ್ಯನಾಮ ತ್ರಿವೇಣಿ. ವಿ ಸೀತಾರಾಮನ್ ಅವರ ಕಾವ್ಯನಾಮ ವಿಸಿ. ಹಂಪಸಯ್ಯ ಪದ್ಮನಾಭಯ್ಯ ನಾಗರಾಜಯ್ಯ ಇವರ ಕಾವ್ಯನಾಮ ಹಂಪನ. ಸೊ ಪ್ರಮುಖ ನಾಟಕಗಳು, ಅದರಲ್ಲಿ ನಾಟಕ ರಚನಾಕಾರರು ಹಾಗೂ ನಾಟಕಗಳ ಕುರಿತಾಗಿ ನೋಡೋಣ. ಸೊ ಕೆರೆನೂರು ವಾಸುದೇವಾಚಾರ್ಯ ಅವರ ನಾಟಕ ರುಕ್ಮಿಣಿ ಹಗರಣ. ಗೋವಿಂದ ಪೈ ಇವರ ನಾಟಕ ಹೆಬ್ಬೆರಳು. ಮಾಸ್ತಿಯವರ ನಾಟಕಗಳು ಕಾಕನಕೋಟೆ ಮತ್ತು ತಾಳಿಕೋಟೆ. ಜೆ.ಪಿ. ರಾಜರತ್ನಮ್ಮ ಅವರ ನಾಟಕ ಗಂಡು ಗೊಡಲಿ. ಪಿ.ಕೆ. ವೆಂಕಟರಾಮಯ್ಯ ಅವರ ನಾಟಕ ಮಂಡೋದರಿ. ನಿರಂಜನ್ ಅವರ ನಾಟಕ ಆಹ್ವಾನ. ಪುತ್ತಿನ ಅವರ ನಾಟಕ ಅಹಲ್ಯೆ, ಗೋಕುಲ ಮತ್ತು ನಿರ್ಗಮನ. ಟಿ.ಪಿ. ಕೈಲಾಸಂ ಅವರ ನಾಟಕ ಟೊಳ್ಳುಗಟ್ಟಿ, ಕೀಚಕ, ಬಹಿಷ್ಕಾರ. ಸಂಸ ಇವರ ನಾಟಕಗಳೆಂದರೆ ಬೆಟ್ಟದರಸು, ಬರಗಂಡ. ಪಿ. ಲಂಕೇಶ್ ಅವರ ನಾಟಕಗಳೆಂದರೆ ಸಂಕ್ರಾಂತಿ, ತೆರೆಗಳು, ಬಿರುಕು ಮತ್ತು ಗುಣಮುಖ. ಗಿರೀಶ್ ಕಾರ್ನಾಡರ ಪ್ರಮುಖ ನಾಟಕಗಳೆಂದರೆ ಯಯಾತಿ, ತುಗ್ಲಕ್, ಹಯವದನ ಮತ್ತು ನಾಗಮಂಡಲ. ಚದುರಂಗ ಅವರ ಪ್ರಮುಖ ನಾಟಕ ಅಂದರೆ ಇಲಿಬೋನು. ಸಿದ್ದಲಿಂಗಯ್ಯ ಅವರ ನಾಟಕ ಅಂದರೆ ಪಂಚಮ ಮತ್ತು ನೆಲಸಮ. ವಿಕ್ರು ಗೋಕಾಕರ ಪ್ರಮುಖ ನಾಟಕ ಅಂದರೆ ಯುಗಾಂತರ, ಜನನಾಯಕ ಮತ್ತು ಶ್ರೀಮಂತರು. ಕುವೆಂಪು ಅವರ ಪ್ರಮುಖ ನಾಟಕಗಳೆಂದರೆ ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರಂ, ಜಲಗಾರ, ಬಿರುಗಾಳಿ ಮತ್ತು ಮಹಾರಾತ್ರಿ. ಬಿ.ಎಂ. ಶ್ರೀ ಅವರ ಪ್ರಮುಖ ನಾಟಕಗಳು ಅಶ್ವತ್ಥಾಮನ್, ಗದಾಯುದ್ಧ, ನಾಟಕಂ. ಶ್ರೀ ಮುಗಳಿ ಅವರ ಪ್ರಮುಖ ನಾಟಕ ಅಕ್ಕಮಹಾದೇವಿ. ಕಯ್ಯಾರ ಕಿಣ್ಣರೈ ಅವರ ನಾಟಕ ವಿರಾಗಿಣಿ. ಶಾಂತಕವಿ ಅವರ ನಾಟಕ ಉಷಾಹರಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ. ಮುಂದಿನ ಭಾಗದಲ್ಲಿ ಉಳಿದ ಕವಿಗಳು, ಅವರ ಕಾದಂಬರಿಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ.